ನಿಮಗಾಗಿ ಒಂದು ನಾಟಕ ರಚಿಸಿದ್ದೇನೆ. ನನ್ನ ನಾಟಕದ ಕಥಾವಸ್ತು ಹರಿಶ್ಚಂದ್ರನ ಕಾಲದ್ದು ಕೃತಯುಗ. ಆದರೆ ಸಮಸ್ಯೆ ಈಗಿನ ನಮ್ಮದು ನಿಮ್ಮದು ಮನೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ನಡೆಯುವಂತಹ ಈ ಕಥೆ ನಡೆಯುವಾಗ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರನಾಗಿರಲಿಲ್ಲ. ಆಮೇಲೆ ಸತ್ಯಕ್ಕಾಗಿ ದೇಶತ್ಯಾಗ ಮಾಡಿ ಹೆಂಡತಿ ಮಕ್ಕಳ ಜೊತೆಗೆ ತನ್ನನ್ನು ತಾನು ಮಾಡಿಕೊಂಡಿರಬೇಕು. ವಿಶ್ವಾಮಿತ್ರ ವಸಿಷ್ಠನ ಸವಾಲು ಶಪಥಗಳಿಗೆ ಬಲಿಯಾಗುವುದಕ್ಕೆ ಮುಂಚೆ ಹರಿಶ್ಚಂದ್ರನು ಸುಳ್ಳು ಹೇಳ್ತಿದ್ದ. ತಪ್ಪೇನಿದೆ? ಒಂದು ದೋಷಗಳಿಲ್ಲದೆ ಮನುಷ್ಯ ದೊಡ್ಡವನಾಗಲಾರ. ಏನಂತೀರಿ? ಅಪ್ಪ ಕವಿ ಮಹಾಶಯ, ನಾಟಕ ಪ್ರದರ್ಶನಕ್ಕೆ ಬಂದ ವಿಮರ್ಶೆ ಶುರು ಮಾಡ್ತಿದ್ದೇನೋ ಮಾರಾಯ. ಮೊದಲು ನಾಟಕ ತೋರಿಸೋ, ವಿಮರ್ಶೆ ಅವರು ಮಾಡ್ತಾರೆ. ಅದು ಸರಿಯೇ. ಆದ್ರೆ ನನ್ನ ನಾಟಕದಲ್ಲಿ ಹೌದಪ್ಪ, ನಿನ್ನದೇ ನಾಟಕ, ಅದನ್ನೇ ನಾವು ಪ್ರತಿಯೋದಿಲ್ಲ. ಈಗ ನೀನ್ ಎಲ್ಲಿ ಬರ್ತಿದ್ಯಾ ಅದನ್ನು ಹೇಳ. ಹೌದು, ಕವಿಯದೇ ಕವಿಯಾಗಲ್ಲ. ಇದನ್ನ ನಾವು ಸ್ಫೂರ್ತಿ ಅಂತ ಕರೀತೇವೆ. ಕಾವ್ಯ ಪುರಾಣವೂ ಅಲ್ಲ, ಚರಿತ್ರೆಯೂ ಅಲ್ಲ. ಹಾಗೆ ಕವಿ ದೇವರು ಅಲ್ಲ, ಋಷಿ ಮುನಿಯೂ ಅಲ್ಲ. ನಮ್ಮ ದೇವರುಗಳಿಗೆ ದೌರ್ಬಲ್ಯಗಳು ಇರಬೇಕಾದ್ರೆ ಸಾಮಾನ್ಯ ಮನುಷ್ಯನಾದ ನನಗೆ ದೌರ್ಬಲ್ಯಗಳಿರೋದಿಲ್ಲ. ನಿನಗೆ ದೌರ್ಬಲ್ಯ ಇದೆಯಪ್ಪ, ಅದನ್ನು ಹೇಳೋಕೆ ಇಷ್ಟೊಂದು ಪಿಡಿಗೆ ಹಾಕಿದ್ಯಲ್ವ ಮರೆಯ. ನಾನು ಈ ನಾಟಕದ ಆರಂಭಿಕ ಕಥೆಯನ್ನು ಹೇಳುತ್ತೇನೆ. ಈ ಸತ್ಯ ಹರಿಶ್ಚಂದ್ರನ ಕಥೆಯನ್ನು ಓದಿಕೊಳ್ಳುವಾಗ ನನಗೆ ಹರಿಶ್ಚಂದ್ರನೇನೋ ಅರ್ಥವಾದ, ಆದ್ರೆ ಸತ್ಯ ಅರ್ಥವಾಗಲಿ. ಸತ್ಯದ ಬೆನ್ನು ಹತ್ತಿ ಪತಿವ್ರತೆಯರ ಕಥೆಗಳನ್ನು ಓದಿದೆ, ಋಷಿಮುನಿಗಳ ಕಥೆಗಳನ್ನು ಓದಿದೆ. ಮನೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಲ್ಯಾಟಿನ್ ಇಟ್ಕೊಂಡು ಹುಡುಕಿದೆ, ಎಲ್ಲೂ ಸಿಗಲಿ. ಸತ್ಯ ಎಲ್ಲಿದೆಯಪ್ಪ? ಸರ್ಕಾರಿ ಕಚೇರಿಗಳಲ್ಲಿ ಅದರ ಲಾಂಛನದ ಮೇಲೆ ಬರೆದಿರುತ್ತಲ್ಲ, ನನಗೆ ಇನ್ನೇನು ಮಾಡ್ತೀರಾ? ಆಮೇಲೆ ನನಗೆ ಅರ್ಥವಾಗಿದ್ದೇನೆಂದ್ರೆ, ಈ ಹರಿಶ್ಚಂದ್ರನ ಕಥೆಯನ್ನು ಓದಿಕೊಳ್ಳುವಾಗ ಸತ್ಯ ಏನು ಅರ್ಥ ಆಯಿತು ಅಂತ ಅಂದ್ರಲ್ಲ, ಈ ಸತ್ಯ ಹರಿಶ್ಚಂದ್ರನ ಕಥೆಯನ್ನು ಓದಿಕೊಳ್ಳುತ್ತಾ ನಮ್ಮ ಕವಿಗಳ ಕಿವಿಗಳು ಏನೇನೋ ಅರ್ಥ ಮಾಡಿಕೊಂಡು, ಏನೇನೋ ತಿಳಿದುಕೊಂಡು, ಏನೇನೋ ಬರೆದು ಜಗತ್ತಿನಲ್ಲಿ ಇನ್ನು ಯಾರು ಸತ್ಯವನ್ನು ಹೇಳಲಾರದಂತಹ ಸ್ಥಿತಿಯನ್ನು ತಂದಿಟ್ಕೊಡಲ್ಲ. ಹೋಗ್ಲಿ, ಈಗ ಮುಖ್ಯವಾದ ವಿಷಯ ಕೊಂಡ್ಬಿಟ್ಟೆ. ಎಲ್ಲ ಮಹಾರಾಜರ ಕಥೆಯಂತೆ ಹರಿಶ್ಚಂದ್ರ ಮಹಾರಾಜನಿಗೂ ಬಹಳ ಕಾಲ ಮಕ್ಕಳಿರಲಿಲ್ಲ. ಮಕ್ಕಳು ಬೇಕೆಂಬ ಹಂಬಲದಿಂದ ಏನೇನೋ ಮಾಡಿ ಆದರೂ ಮಕ್ಕಳಾಗಲಿಲ್ಲ. ಕೊನೆಗೆ ವರುಣದೇವನನ್ನು ಕುರಿತು ವರುಣಯಾಗ ಮಾಡಿ ವರುಣದೇವ ಪ್ರತ್ಯಕ್ಷ ಭಕ್ತ ಹರಿಶ್ಚಂದ್ರ, ನಿನ್ನ ಯಾಗಕ್ಕೆ ನಾನು ಪ್ರಸನ್ನರಾಗಿದ್ದೇನೆ. ಏನು ವರ ಬೇಕೋ ಕೇಳಿಕೊ, ನಮಗೆ ಪುತ್ರ ಪ್ರಾಪ್ತಿಯಾಗುವಂತೆ ಅನುಗ್ರಹಿಸುತ್ತೇವೆ. ತಥಾಸ್ತು. ಧನ್ಯೋಸ್ ದೇವಾ, ಧನ್ಯೋಸ್. ತಡೆ. ನನ್ನ ವರಕ್ಕೆ ಪ್ರತಿಫಲವಾಗಿ ನೀನೇನಂತ ಕೊಡುವೆ? ನಿಮ್ಮ ದೇವಾಲಯವನ್ನು ಕಟ್ಟಿಕೊಡುವೆ, ಕೆರೆ ಕಟ್ಟೆಗಳನ್ನು ನಿರ್ಮಿಸಿಕೊಡುವೆ, ಅನ್ನ ಛತ್ರಗಳನ್ನು ಸ್ಥಾಪಿಸಿಕೊಡುವೆ. ದೇವ, ಯಾವುದರಿಂದಲೂ ನನಗೆ ಪ್ರಯೋಜನವಿಲ್ಲ ಹರಿಶ್ಚಂದ್ರ. ತಾವು ಏನನ್ನು ಅಪೇಕ್ಷಿಸುವಿರೋ ಅದನ್ನೇ ಕೊಡುತ್ತೇನೆ. ಹಾಗಾದರೆ ಸರಿಯಾಗಿ ಕೇಳಿಸಿ. ನಿನಗೆ ಹುಟ್ಟುವ ಮಗನಿಗೆ 8 ವರ್ಷವಾದ ಬಳಿಕ ವರುಣ ಯಾಗವನ್ನು ಮಾಡಿ ಅವನನ್ನು ನನಗೆ ಬಲಿ ಕೊಡಬೇಕು. ಅಪ್ಪ, ಹರಿಶ್ಚಂದ್ರನ ಮಾತು ನಿಂತಿತು, ಬಾಯೊಡಗಿತು. ಮಕ್ಕಳ ಆಸೆಗಾಗಿ ಸದ್ಯದ ಪರಿಸ್ಥಿತಿಯಿಂದ ಹೇಗೋ ಪಾರಾಗುವುದಕ್ಕಾಗಿ ನಿರ್ವಾಹವಿಲ್ಲದೆ ವರುಣನ ಮಾತಿಗೆ ಸಮ್ಮತಿಸಿದ. ಆದರೆ ನೋಡಿ, ಸತ್ಯ ಹೇಳಿದಷ್ಟು
ವಾಸ್ತವಿಕ ಬದುಕಿನ ಕಾರ್ಯಾಚರಣೆಯಲ್ಲಿ ಸುಲಭ ಅಲ್ಲ. ಏನಂತೀರಿ? ಹಾಗೆ ಆಯಿತು. ವರುಣ ದೇವರ ಕೃಪೆಯಿಂದ ಹುಟ್ಟಿದ ಮಗ ರೋಹಿತನನ್ನು ಬಲಿಯಾಗಿ ಕೊಡಲಿಲ್ಲ. ಹರಿಶ್ಚಂದ್ರನ ಮಾತಿಗೆ ತಪ್ಪಿದ. ಕೊಟ್ಟ ಮಾತನ್ನು ತಪ್ಪಿದ್ದಕ್ಕಾಗಿ ಹರಿಶ್ಚಂದ್ರನ ಮೇಲೆ ಕೋಪಗೊಂಡ ವರುಣ ದೇವ ಕೋಸಲ ದೇಶಕ್ಕೆ ಭೀಕರ ಬರಗಾಲವನ್ನು ಹರಿಶ್ಚಂದ್ರ ಮಹಾರಾಜನಿಗೆ ಜಲೋದರ ರೋಗವನ್ನು ಉಂಟು ಮಾಡಿದರು. ಕೋಸಲ ದೇಶ ಭೀಕರ ಬರಗಾಲದಿಂದ ತತ್ತರಿಸಿ ಹೋಗಿದೆ. ಹರಿಶ್ಚಂದ್ರ ಮಹಾರಾಜ ರೋಗಶೆಯಲ್ಲಿ ಮಲಗಿದ್ದಾನೆ. ಈ ದೇಶದ ಮಧ್ಯಮ ವರ್ಗದ ಜನ ಅದು ಹೇಗೆ ಬದುಕಿ ಉಳಿಯುವರೋ ತಿಳಿಯದಾಗಿದೆ. ದೇಶದ ಜನರೆಲ್ಲ ಯಾಚಕನಾಗಿ ಕೈಚಾಚಿ ನಿಂತರೆ ನೀಡುವವರು ಯಾರು? ಸವರಿಸಿಕೊಳ್ಳಿ, ಹೇಳಿ. ಅಯ್ಯ, ದಾನಶೀಲರಾದ ನಾಗರಿಕರೇ, ನೀವು ಬ್ರಾಹ್ಮಣರೇನು? ಅಯ್ಯ ಯಾಚಕರೇ, ನಾನೊಬ್ಬ ಕವಿ, ನನಗೆ ಜಾತಿ ಇಲ್ಲ. ಬ್ರಾಹ್ಮಣರಿಂದ ನಿಮಗೆ ಏನಾಗಬೇಕಿತ್ತು? ಮತ್ತೆ ನೀವೆಲ್ಲ ಯಾರು? ಅಯ್ಯ, ನನ್ನ ಹೆಸರು ಅಜೀಗಂತ. ಇವಳು ನನ್ನ ಹೆಂಡತಿ ಸುಕ್ರತೆ. ಇವನು ನನ್ನ ಹಿರಿಯ ಮಗ ಶ್ರೀಮಂತ. ಇಲ್ಲಿ ಇವಳ ಹೆಗಲ ಮೇಲೆ ಮಲಗಿರುವವನು ಕಿರಿಯ ಮಗ ಸಂತೃಪ್ತ. ನಮ್ಮಿಬ್ಬರ ಮಧ್ಯೆ ನಡೆಯಲಾಗದೆ ನಡೆದು ಬರುತ್ತಿರುವವನು ಮಧ್ಯಮ ಪುತ್ರ ಶುನಶೇಪ. 3 ದಿನದಿಂದಲೂ ಹೊಟ್ಟೆಗೆ ಅನ್ನವಿಲ್ಲದೆ ಮಕ್ಕಳು ಸ್ವರಗಿ ಹೋಗಿವೆ. ಹಸಿವಿನ ಬಿಸಿ ಒಡಲ ಉರಿ ತಾಳಲಾಗದೆ ಹಳ್ಳಿಯನ್ನು ಬಿಟ್ಟು ಈ ಅಯೋಧ್ಯ ನಗರಕ್ಕೆ ಬಂದಿದ್ದೇವೆ. ಮನುಷ್ಯನಿಗೆ ಹೊಟ್ಟೆ ಒಂದು ಇಲ್ಲದಿದ್ರೆ ಎಷ್ಟು ಸುಖ ಇರ್ತಿತ್ತು. ಅಯ್ಯ, ಹಾಗೆ ಅನ್ನದಿರಿ. ಹೊಟ್ಟೆ ಇದ್ದರೂ ಇರಲಿ, ಮನುಷ್ಯನಿಗೆ ಹಸಿವೊಂದಿರಬಾರದಿತ್ತು. ಅಯ್ಯ, ನಾಗರಿಕರೇ, ಹರಿಶ್ಚಂದ್ರ ರಾಯನ ದರ್ಶನ ಮಾಡಿ ನಮ್ಮ ದಾರಿದ್ರ್ಯವನ್ನು ನೀಗಿಸಿಕೊಳ್ಳಬೇಕೆಂದಿದ್ದೇನೆ. ಅದು ಸಾಧ್ಯವಾಗಬಹುದೇ? ಅಯ್ಯ ಯಾಚಕರೇ, ನಿಮ್ಮ ದುರ್ವಿಧಿಯನ್ನು ನಾನೇನೆಂದು ಹೇಳಬೇಕೋ ತಿಳಿಯದಾಗಿದೆ. ಈಗಾಗಲೇ ಜಲೋದರ ರೋಗದಿಂದ ಬಳಲುತ್ತಿರುವ ಹರಿಶ್ಚಂದ್ರ ಮಹಾರಾಜನ ಈ ಸ್ಥಿತಿಯಲ್ಲಿ ನಿಮ್ಮ ಅಭಿಲಾಷೆ ಈಡೇರುವುದಿಲ್ಲ ಎಂದೇ ನನಗನಿಸುತ್ತದೆ. ಇಷ್ಟರ ಮೇಲೆ ನಿಮ್ಮ ಅದೃಷ್ಟ. ಅಯ್ಯೋ ವಿಧಿಯ ಲೀಲೆಯೇ! ಶಿವ, ಶಂಕರ, ಪರಮಾತ್ಮ, ನಡೆ ಸುಕೃತೆ,
ಬ್ರಾಹ್ಮಣ ಕೇರಿ ಒಳಗೆ ಹೋಗಿ ಭಿಕ್ಷೆಯನ್ನು ಯಾಚಿಸೋಣ. ಹೋಗು ಶ್ರೀಮಂತ. ಬ್ರಾಹ್ಮಣ ಕುಮಾರನನ್ನು ಈ ಕೋಸಲ ದೇಶಕ್ಕೆ ಬಂದಿರುವ ಭಯಂಕರ ಕ್ಷಾಮವನ್ನು ನಿವಾರಿಸುವುದಕ್ಕಾಗಿ ವರುಣ ದೇವನ ಅಭಿಷ್ಟದಂತೆ ಯಜ್ಞ ಪಶುವನ್ನಾಗಿ ಬಲಿ ಕೊಡಲಾಗುತ್ತದೆ. ನಮಸ್ತೆ ಕಾಲಮಧ್ಯಾಯ, ನಮಸ್ತೆ ದಕ್ಷಿಣಾಗ್ನಯೇ, ನಮಃ ಹರಿಯಾಯ, ಮಹಾದೇವ್ಯೈ ನಮೋ ನಮಃ. ದೇಶ ಸೇವೆ ಈಶ ಸೇವೆ ಎಂದು ಪರಿಗಣಿಸಿರುವ ಈ ಮಧ್ಯ ಬಾಲಕನ ಮುಖದಲ್ಲಿರುವ ಗಾಂಭೀರ್ಯವನ್ನು ನೋಡಿ ಇತಿಹಾಸದಲ್ಲಿ ಆಗಲಿ ಪುರಾಣದಲ್ಲಿ ಆಗಲಿ ಹುಡುಕಿದರೂ ಇಂತಹ ಬಾಲಕ ಸಿಗಲಿಕ್ಕಿಲ್ಲ. ತೆಗೆದುಕೊಳ್ಳಿ ಅಕ್ಷತೆಯನ್ನು, ಬಾಲಕನಿಗೆ ಅಕ್ಷತೆಯನ್ನು ಹಾಕಿ ಪುಣ್ಯ ಕಟ್ಟಿಕೊಳ್ಳಿ, ಆಶೀರ್ವದಿಸಿ. ನಾವೆಲ್ಲರೂ ಸಾವಿಗೆ ಅಂಜುತ್ತೇವೆ, ಆದರೆ ಈತನಿಗೆ ಮರಣವೇ ಮಹಾನವಮಿ. ಈ ಪ್ರಪಂಚದಲ್ಲಿ ಹೆಣ್ಣು ಹೊಣ್ಣು ಮಣ್ಣಿಗಾಗಿ ಸತ್ತವರಿದ್ದಾರೆ, ಆದರೆ ದೇಶಕ್ಕಾಗಿ ಸತ್ತವರು ವಿರುಳ. ಬನ್ನಿ, ಆಶೀರ್ವದಿಸಿ, ಅಕ್ಷತೆ ಹಾಕಿ ಪುಣ್ಯ ಕಟ್ಟಿಕೊಳ್ಳಿ. ಮನಸ್ಸಿನಲ್ಲಿ ಯಾವುದೇ ರೀತಿಯಾದ ಮರುಕವನ್ನಾಗಲಿ ಶಂಕೆಯನ್ನಾಗಲಿ ಇಟ್ಟುಕೊಳ್ಳದೆ ಚಂದ್ರಾಯುಧವನ್ನ ತೆಗೆದುಕೊಂಡು ಒಂದೇ ಬಾರಿಗೆ ಎದ್ದ ಪಶುವನ್ನ ನಿರ್ಧರಿಸಬೇಕು. ಮೇಲಾಗಿ ಯಾಗ ಕಾರ್ಯಕ್ಕೆಂದು ಆಹ್ವಾನಿಸಲ್ಪಟ್ಟ ನಾವೆಲ್ಲರೂ ಈ ನರಬಲಿಯನ್ನು ಸಮ್ಮತಿಸಿದರೆ ಮಹಾರಾಜರ ಈ ಪಾಪ ಕೃತ್ಯದಲ್ಲಿ ನಾವೆಲ್ಲರೂ ಪಾಲುದಾರರಾದಂತೆ ಹಾಗಾಗಿ ನಾವೆಲ್ಲ ವಿರೋಧಿಸುತ್ತೇವೆ. ಆದರೆ ಋಷಿವರಿಯರು ಪರಾಂಬರಿಸಬೇಕು. ತಂದೆ ತಾಯಿಗಳಿಗೆ ಬೇಡದವನಾದ, ಮಾತು ಬಾರದೆ ಮೂಕನಾಗಿರುವ ಶುನಶ್ಯಾಮನೆಂಬ ಈ ಬಾಲಕನನ್ನ ನಾವು ಬೆಲೆ ಕೊಟ್ಟು ಕೊಂಡುಕೊಂಡಿದ್ದೇವೆ. ಒಂದೊಮ್ಮೆ ಈ ಮಧ್ಯಮ ಪುತ್ರನನ್ನ ಯಜ್ಞ ಪಶುವನ್ನಾಗಿ ಉಪಯೋಗಿಸಿಕೊಳ್ಳದಿದ್ದರೆ ನನ್ನ ದೇಶ ಕ್ಷಾಮದಿಂದ ಮುಕ್ತವಾಗುವುದಿಲ್ಲ. ನನ್ನ ರೋಗ ನಿವಾರಣೆಯಾಗುವುದಿಲ್ಲ. ನಿಮ್ಮ ರೋಗ ನಿವಾರಣೆಗೂ ಕ್ಷಾಮ ನಿವಾರಣೆಗೂ ಅವಿರ್ಭಾಗವಾಗಿ ವರುಣನಿಗೆ ಕೊಡುವುದಕ್ಕೆ ನಮ್ಮ ಅಭ್ಯಂತರವಿಲ್ಲ. ಆದರೆ ಬಲಿಗೆಂದು ಶಾಸ್ತ್ರ ಸಮ್ಮತವಾದ ಪ್ರಾಣಿಗಳಿರುವಾಗ
ನಮಗೆ ಪುತ್ರ ಸಂತಾನವಿಲ್ಲವಾದ್ದರಿಂದ ವರುಣ ದೇವನನ್ನು ಪ್ರಾರ್ಥಿಸಿ ಪುತ್ರನನ್ನು ಪಡೆದೆವು. ಹೌದೌದು. ಪಡೆದ ಪುತ್ರನನ್ನು ವರುಣ ಯಾಗವನ್ನ ಮಾಡಿ ಬಲಿ ಕೊಡುವುದಾಗಿ ಮಾತು ಕೊಟ್ಟಿದ್ದೇವೆ. ಹೌದು. ಹಾಗಾದರೆ ನೀವು ಹೋಗಿದ್ದೀರಿ. ಇದ್ದಾರೆ. ಪಿತೃವಾಕ್ಯವನ್ನ ಧಿಕ್ಕರಿಸಿ ಯಾರಿಗೋ ಕಾಣದಂತೆ ತಲೆಮರೆಸಿಕೊಂಡಿದ್ದಾರೆ. ಹಾಗಾಗಿಯೇ ಈ ಶುನಶ್ಚೇಪನೆಂಬ ಮೂಕ ಬಾಲಕನನ್ನು ರೋಹಿತ ಕುಮಾರರ ಬದಲಿಗೆ ಬಲಿ ನೀಡುತ್ತಿದ್ದೇವೆ. ಇದು ಸ್ವಾರ್ಥ. ನಿಮ್ಮ ಮಗನ ಬದಲಿಗೆ ಬೇರೊಬ್ಬನ ಮಗನನ್ನು ಬಲಿ ಕೊಡುವುದು ಅನ್ಯಾಯ. ಹಾಗೆಂದು ನಿಮ್ಮ ಮಗನ ಬಲಿಯನ್ನು ಸಮರ್ಥಿಸುತ್ತೇವೆ ಎಂದು ತಿಳಿಯಬೇಡಿ. ನಾವು ಅದನ್ನು ವಿರೋಧಿಸುತ್ತೇವೆ. ನರಬಲಿ ಕೂಡಲು ರಾಜ್ಯ ಪಾಲನೆಯಲ್ಲಿ ಜೀವ ಬಲಿಗಳು ಸರ್ವೇ ಸಾಮಾನ್ಯವಲ್ಲವೇ? ವಿಚಾರ ಮಾಡಿ. ಇದು ವಿಚಾರ ಶಕ್ತಿಗೆ ಮೀರಿದ ವಿಷಯ. ವೈದಿಕ ಧರ್ಮದಲ್ಲಿಯೂ ಹಾಗೂ ಕ್ಷತ್ರಿಯ ಧರ್ಮದಲ್ಲಿಯೂ ಸವ್ಯ ಸಾಚಿಗಳೆನಿಸಿಕೊಂಡ ಮಹರ್ಷಿ ವಿಶ್ವಾಮಿತ್ರರ ಇದನ್ನು ತೀರ್ಮಾನ ಮಾಡಿ ಹೇಳಬೇಕು. ಅವರನ್ನ ಕರೆಸಿ ಅವರೇ ತೀರ್ಮಾನಿಸಲಿ. ನಮ್ಮ ಅಭಿಪ್ರಾಯ ವಿರೋಧಿಗಳಾದ ವಿಶ್ವಾಮಿತ್ರರನ್ನು ಇಲ್ಲಿಗೆ ಕರೆಸಿದರೆ ಯಾಗ ಭೂಮಿ ನಮ್ಮಿಬ್ಬರ ಯುದ್ಧ ಭೂಮಿಯಾಗುತ್ತದೆ. ಹೀಗಾಗಿ ವಿಶ್ವಾಮಿತ್ರ ಮತ್ತವರ ಕುಟುಂಬ ಸಹಿತ 100 ಜನ ಮಕ್ಕಳು ಸೇರಿದಂತೆ ಮಂತ್ರ ಶುದ್ಧಿ ಇಲ್ಲದ ಗೋಮಾಂಸವನ್ನು ಭಕ್ಷಿಸಿದ್ದರಿಂದ ಅವರೆಲ್ಲರೂ ಚಾಂಡಾಲರಾಗಿದ್ದಾರೆ. ಅವರು ಬಲಿಶುದ್ಧರಾಗುವವರೆಗೂ ಇಲ್ಲಿಗೆ ಬರುವಂತಿಲ್ಲ. ಓಹೋ, ಅವರ ಮೇಲಿನ ದ್ವೇಷದಿಂದಾಗಿ ಅವರನ್ನು ಇಲ್ಲಿಗೆ ಕರೆಸಿಲ್ಲ. ಅದು ನಿಮ್ಮ ವೈಯಕ್ತಿಕ ವಿಷಯ, ಅದು ನಮಗೆ ಬೇಡ. ಆದರೆ ವಿಶ್ವಾಮಿತ್ರ ಮಹರ್ಷಿಗಳು ಇಲ್ಲಿಗೆ ಬರುವವರೆಗೂ ನಾವು ಈ ನಗರಗಳಿಗೆ ಅವಕಾಶ ಕೊಡುವುದಿಲ್ಲ. ದಾನಕ್ಕಾಗಿ ದಕ್ಷಿಣೆಗಾಗಿ ಆಗಮಿಸಿರುವ ಬ್ರಾಹ್ಮಣ